ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರದ್ದು ನೇತೃತ್ವ ನಮ್ಮ ACP ಸೈಬರ್ ಮತ್ತು ಕ್ರೈಮ್ ACP ಕ್ರೈಮ್ ಶ್ರೀ ರಘು, ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಮತ್ತು PI ಸೈಬರ್ ಶ್ರೀ ಗಡ್ಡೇಕರ್ ಮತ್ತು APMC ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು, ನಮಗೇನು ಬಂದಿತ್ತು. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು, ಅದು ಗೊತ್ತಾಯಿತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೋಸೆಸ್ ನಡೆದಿದ್ದಾರೆ. ನೀವು ನೋಡ್ಬೋದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಆಸಾಮ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನು ಮಾಡಿದ್ದಾರೆ, ಆ ಇಂಟ್ರೋಗೇಷನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ. ಈ 33 ಜನ ಏನ್ ಮಾಡ್ತಾರೆ ಅಂದ್ರೆ, 11 ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಇವ್ರ ಹತ್ರ. ಸ್ಕ್ರಿಪ್ಟ್ಸ್ ಅಂದ್ರೇನು, ಕಥೆ. ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ, ಐ ಜಸ್ಟ್ ಟೆಲ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಈ ಎಲ್ಲ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್. ಅಮೆರಿಕನ್ ಸಿಟಿಸನ್ಸ್ದು ಮಾಹಿತಿ ಇವರ ಹತ್ರ ಇರುತ್ತೆ. ನಾವು ಅದಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ. ಆ ಸಿಟಿಸನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ, ಈ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿ, ಈ ಪಾರ್ಸಲ್ ನಿಮಗೆ ಬರ್ತಾ ಇದೆ, ನೀವು ಈ ಆರ್ಡರ್ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಕರೆ ಮಾಡಿ. ಆ ಕಾಲ್ ಇವರ ಕಂಪ್ಯೂಟರಲ್ಲಿ ಲ್ಯಾಂಡ್ ಆಗುತ್ತೆ. ಅವರು ಪ್ಯಾನಿಕಲ್ಲಿ ಮಾಡ್ತಾರೆ, ನಾನು ಐಫೋನ್ ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನು ಬುಕ್ ಮಾಡಿಲ್ಲ ಅಂತ. ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ. ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಆ ಕಾಲ್ ಜೊತೆಗೆ ಅವರ ವಿಕ್ಟಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಇವರು ಹೇಳ್ತಾರೆ, ಯುವರ್ ನೇಮ್ ಇಸ್ ಜಾನ್, ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್. ಅವನಿಗೆ ಒಂದು ನಂಬಿಕೆ ಬರುತ್ತೆ. ದೆನ್ ಇವರು ಹೇಳ್ತಾರೆ, ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದ್ದೀರಿ. ಅವರು ವಿಕ್ಟಿಮ್ ಹೇಳ್ತಾರೆ, ಇಲ್ಲ ನಾನು ಆರ್ಡರ್ ಮಾಡಿಲ್ಲ. ದೆನ್ ಇವರು ಹೇಳ್ತಾರೆ, ಇಲ್ಲ ಇಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ, ನಾನು ನಿಮಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ. ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ. ಅವನು ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ. ಅವರು ಹೇಳ್ತಾರೆ, ಫಸ್ಟ್ ನಾವು ನಿಮಗೆ ವೆರಿಫಿಕೇಶನ್ ಮಾಡಬೇಕು. ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗೇರಾ ಹೇಳ್ತಾರೆ, ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ. ಇಲ್ಲಿ ಕೂಡ 2 ಮೋಡಸ್ ಇತ್ತು. $3,000-4,000 ಇದ್ರೆ ಒಂದು ಜೂನಿಯರ್ ಮೆಂಬರ್, ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ. ಮತ್ತು ದುಡ್ಡು ಇದ್ರೆ ದೆನ್ ಅವರು ಹೇಳ್ತಾ ಇದ್ರು, ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕ್ಕೆ, ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನು ಮಾಡಿ, ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ, ಮತ್ತು ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ. ಆ ನಂಬರ್ ಇವರಿಗೆ ಬಂತು ಅಂದರೆ ಆ ದುಡ್ಡು ಇವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ದಿಸ್ ಇಸ್ ಜಸ್ಟ್ ಒನ್ ಮೋಡಸ್. ಇದೇ ಥರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ, ನಿಮ್ಮ ನಂಬರ್ ಹ್ಯಾಕ್ ಆಗಿದೆ, ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ. ಆ ಎಲ್ಲ ಈ ಥರ ಮಾಡಿಕೊಂಡು ದೇ ವೇರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೆರಿಕನ್ ಪುವರ್ ಸಿಟಿಸನ್ಸ್ ಆ್ಯಂಡ್ ದೇ ಆರ್ ಚೀಟಿಂಗ್ ದೆಮ್. ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ I4Cಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಲ್ಲಿಂದ SOP ವಗೇರಾ ತರಿಸಿದ್ದೀವಿ. ಅಲ್ಲಿದ್ದು ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತೊಗೊಂಡಿದ್ದೀವಿ. ಇಲ್ಲಿ ಲೋಕಲ್ ನಮ್ಮದು ಒಂದು IT ಫರ್ಮ್ ಇದೆ, ಅವರ ಸಹಾಯ ಕೂಡ ಪಡೆದಿದ್ದೀವಿ. ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ VoIP ಸಾಫ್ಟ್ವೇರ್ಸ್, ಬೇರೆ ಬೇರೆ ಕಂಪನಿದು ಎಕ್ಸ್ಲೈಟ್, IBM, ಝೋಪಿಯರ್ಸ್, ಈ VoIP ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ, ಯಾಕೆಂದರೆ ಯಾರಿಗೆ ಡೌಟ್ ಬಂತು ಅಂದರೆ ಅದು ಇವರು VoIP ಕಾಲ್ ಬಳಸ್ತಾ ಇದ್ರು. ಮತ್ತು VPN ಕೂಡ ಚೆಕ್ ಮಾಡಿದ್ದೀವಿ. ಇವ್ರ ಕಂಪ್ಯೂಟರ್ನಲ್ಲಿ ಯಾವ VPN ಬಳಸಲಾಗಿದೆ ಅಂದರೆ ಅರ್ಬನ್ VPN ಇವರು ಬಳಸ್ತಾ ಇದ್ರು. ಆ VPN ನೀವು ಬಳಸಿದರೆ ನೀವು ನಿಮ್ಮ ಲೊಕೇಶನ್ ಏನು ಬೇಕು ತೋರಿಸ್ಬೋದು. ನೀವು ಇಂಗ್ಲೆಂಡ್ನಲ್ಲಿ ಇದ್ದೀರಿ, ಚೈನಾನಲ್ಲಿ ಇದ್ದೀರಿ, ಏನು ಬೇಕು ನೀವು ತೋರಿಸ್ಬಹುದು. ಸೊ ಇದು ದೊಡ್ಡದು ಗ್ಯಾಂಗ್ ಇದೆ. ಇಲ್ಲಿದು ಇವರ ಇಂಟ್ರಾಗೇಷನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು
ಒಬ್ರು ಗುಜರಾತ್ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಾರೆ. ಸೊ ಈಗ ಆ ಇಬ್ರು ಮಾಸ್ಟರ್ ಮೈಂಡ್ಸ್ಗೆ ದಸ್ತಗಿರಿ ಮಾಡುವುದು ಬಾಕಿ ಇದೆ. ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ಥರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆಗಿದೆ. ಬರುವ ದಿನಗಳಲ್ಲಿ ನಮ್ಮದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು. ನಾವು ಸೆಕ್ಷನ್ಸ್ ನಾವು ಮೊದಲನೇ FIR ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ 66C ಮತ್ತು 66D ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಹಾಕಿದ್ದೀವಿ. ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ ಮೇಲೆ ನಾವು 75 ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಜೂರಿಸ್ಡಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಆ್ಯಕ್ಟ್ ಪ್ರಕಾರ ಇದೆ. 48 ಮತ್ತು 49 ಭಾರತೀಯ ನ್ಯಾಯ ಸಂಹಿತ ಅಬೇಟ್ಮೆಂಟ್ ಆಫ್ ಆಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತೀವಿ. 42 ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಆ್ಯಕ್ಟ್, ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತು ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಆಥರೈಸೇಷನ್ ಆ ಸೆಕ್ಷನ್ ಇದೆ. ಈ ಸೆಕ್ಷನ್ನಲ್ಲಿ 50 ಲಕ್ಷವರೆಗೆ ಪೆನಲ್ಟಿ ಇದೆ. ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ BNSನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ. ಆ ಎಲ್ಲ ಸೆಕ್ಷನ್ ಈ ಕೇಸ್ನಲ್ಲಿ ನಾವು ಹಾಕ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್. ಬಟ್ ಸಮಾಧಾನ ಏನಿದೆ ಅಂದರೆ ಈ ರೇಡಿಂದ ಅಟ್ಲೀಸ್ಟ್ ನಾವು 100-200 ಫ್ರಾಡ್ ಮುಂದಿನ ಬರುವ ದಿನದಲ್ಲಿ ಆಗಬಹುದಾಗಿತ್ತು, ಅದು ನಾವು ನಿಲ್ಲಿಸಿದ್ದೀವಿ. ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದರೆ ಪ್ರತಿಯೊಬ್ಬ ಈ 33 ಯಾರು ಜನ ಇದ್ರು ದಿನಕ್ಕೆ ಇವನು 100 ಕಾಲ್ಸ್ ಮಾಡ್ತಾ ಇದ್ದ. ಯು ಜಸ್ಟ್ ಮಲ್ಟಿಪ್ಲೈ ಇಟ್, ಹೌ ಮೆನಿ ಕಾಲ್ಸ್ ಪರ್ ಡೇ, ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಆ್ಯಂಡ್ ಹೌ ಮೆನಿ ಕಾಲ್ಸ್ ಇನ್ ಅ 1 year. ಸೊ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ACP ರಘು, ಇನ್ಸ್ಪೆಕ್ಟರ್ ಗಡ್ಡೇಕರ್, ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ. ಇದು ನಾವು they had taken this building on rent. Now when just ಕಂಪ್ಯೂಟರ್ ಮೇಲೆ ಅನಾಲಿಸಿಸ್ ಏನು ಮಾಡಿದ್ದೀವಿ, ಸ್ಯಾಲರಿ ಇದು ಇವರು ಏನು ಮಾಡ್ತಾ ಇದ್ರು ಅಂದರೆ ಇವರಿಗೆ 18,000 45,000ವರೆಗೆ ಸಂಬಳ ಕೊಡ್ತಾರೆ. ನಾವು ಈಗ ಇತ್ತೀಚೆಗೆ ಕಂಪ್ಯೂಟರ್ ಅನಲೈಸ್ ಮಾಡಿದ್ದೀವಿ, ಅವರು ಅದರ ಪ್ರಕಾರ ಮಾರ್ಚ್ನಲ್ಲಿ ಇದು ಸಂಬಳ ಕೊಡೋಕ್ಕೆ ಇವರು ಶುರು ಮಾಡಿದ್ದಾರೆ. ಸೊ ನಮ್ಮ ಪ್ರಿಲಿಮಿನರಿ ಗೇಸ್ ಇದೆ ಅಂದರೆ ಮಾರ್ಚ್ ತಿಂಗಳಿಂದ 6-7 ಮಂತ್ಸ್ ಇವರು ನಮ್ಮ ಬೆಳಗಾವಿನಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಕೂಡ ಮಾತಾಡಿದಾಗ ಅವರು ಹೇಳಿದರು, ಸರ್ ಹಳೆ ಲಾಟ್ ಹೋಗಿದೆ, ನಾವು ಹೊಸಬ್ರು ಬಂದಿದ್ದೀವಿ ಅಂದರೆ ದೇ ವರ್ ಟ್ರೈಂಗ್ ಟು ಬ್ರಿಂಗ್ ಸಮ್ ಮೋರ್ ಲಾಟ್ ಹಿಯರ್, ಮೋರ್ ಪೀಪಲ್ ಹಿಯರ್, ದೇ ವರ್ ಜಸ್ಟ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಅ ಬೇಸ್. ರೈಟ್ ಟೈಮ್ ಅದು ನಾವು ನಿಲ್ಲಿಸಿದ್ದೀವಿ. ಈಗ ಜಸ್ಟ್ ಬೆಳಿಗ್ಗೆ 6 ಗಂಟೆವರೆಗೆ ನಮ್ಮವರು ಪಂಚನಾಮ ವಗೇರ ಮಾಡಿದ್ದಾರೆ. ಇಂಟ್ರೋಗೇಷನ್ಗೆ ಬಹಳ ಕಡಿಮೆ ಟೈಮ್ ಸಿಕ್ಕಿದೆ. ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಡೀಟೇಲ್ ಅದು ಎಲ್ಲ ಈಗ ನಾವು ತನಿಖೆನಲ್ಲಿ ಪತ್ತೆ ಮಾಡ್ತೀವಿ. That is a part of the investigation. Sir, ಇದರಲ್ಲಿ somebody has got the building on lease. Lease ತಗೊಂಡವರು ಯಾರು? We'll take it. ಈ ಕುಮಾರ್ ಹಾಲ್ ಏನಿದೆ, will interrogate that building owner also. What is the agreement? ಏನು ದುಡ್ಡು ತಗೊಂಡಿದ್ದಾರೆ, ಫೈನಾನ್ಷಿಯಲ್ ಏನಿದೆ, ಆ ಅಕೌಂಟ್ ಏನಿದೆ, we'll be doing that investigation. We'll have to check these laptops. ಕಮಿಷನರ್ ಇದ್ದಾಗ ಇದೇ APMC ಕೆಲವೊಂದು ಸ್ಟೇಷನ್ ವಿಭಾಗದಲ್ಲಿ ಡೋರ್ ಟು ಡೋರ್ ಸರ್ವೆ ಮಾಡ್ತಿದ್ರು. ಸೊ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಯಾರಾದ್ರೂ ಹೊರ ರಾಜ್ಯದವ್ರು ಬಂದ್ರೆ ಅಂತವ್ರ ಮಾಹಿತಿ ಓನರ್ ಯಾರು ಬರೀ ಕೊಟ್ಟರೆ ಸ್ಟೇಷನ್ ಕೊಡ್ಬೇಕಂತ. ಅವಾಗ ಬಿಹಾರದಲ್ಲಿ ಜನರನ್ನ ಅರೆಸ್ಟ್ ಮಾಡಿದ್ರಲ್ಲಿ ಕಾರ್ತಿಕ್ ಮತ್ತು ಗಾಂಧಿನಗರ. ಸೊ ಈ ತರ ಒಂದು ಕಾಲ್ ಸೆಂಟರ್ ಲಾಂಗ್ ಟರ್ಮ್ ನಡೀತಂದ್ರೆ ಇಂಟಿಮೇಷನ್ ಕೊಟ್ಟಿಲ್ವಾ, ಮನಿ ಓನರ್ ಅದ್ರ ಆರೋಪಿ ಆಗಲ್ವಾ ಅಂತ? ಇಲ್ಲ, ಅದು ಫಾರಿನರ್ಸ್ಗೆ ಒಂದು ಇರುತ್ತೆ ಮ್ಯಾಂಡೇಟರಿ. ಹೋಟೆಲ್ಸ್ ಮತ್ತು ಇದು ಪೇಯಿಂಗ್ ಗೆಸ್ಟ್ ಹೌಸ್ ವಗೇರ ಇರುತ್ತೆ. ಅಲ್ಲಿ ಫಾರಿನರ್ಸ್ ಬಂದರೆ ಅವರು, ನಾನು ಫಾರಿನರ್ ರಿಜಿಸ್ಟ್ರೇಷನ್ ಆಫೀಸರ್ ಇದ್ದೀನಿ ಇಲ್ಲಿ, ಅವರು ನಮ್ಮ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಅದು ಮ್ಯಾಂಡೇಟರಿ ಇದೆ. ಅದು ಏನು ಲೋಕಲ್, ಯಾಕಂದರೆ ಈಗ ಎಲ್ಲ ರಾಜ್ಯದಿಂದ ಎಲ್ಲರೂ ಎಲ್ಲ ಕಡೆ ಹೋಗ್ತಾರೆ. ಬಟ್ ನೀವು ಹೇಳ್ದಂಗೆ ವಿಲ್ ಇಂಪ್ಲಿಮೆಂಟ್ ದ್ಯಾಟ್. ಬಟ್ ಲೀಗಲಿ ಎನ್ಫೋರ್ಸ್ಮೆಂಟ್ ಮಾಡೋದು ಲಿಟಲ್ ಕಷ್ಟ ಆಗುತ್ತೆ. ಎಸ್ ಎಸ್ ವಿಲ್ ಚೆಕ್ ದ್ಯಾಟ್. ಕುಮಾರ್ ಹಾಲ್ ಆಜು ಬಾಜು ಒಂದು 2-3 ಪ್ರಾಪರ್ಟೀಸ್ ಅದಾವ ಸರ್, ನನ್ನ ಮನೆಯೂ ಅಲ್ಲೇ ಇದೆ. ಸೊ ದೇ ಆರ್ ಬಿಹಾರೀಸ್ ಅಂಡ್ ವೆಸ್ಟ್ ಬೆಂಗಾಲ್ ಪೀಪಲ್ ಸ್ಟೇಯಿಂಗ್ ದೇರ್, ದೇ ಆರ್ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್. ನಾನು GIT ಇದ್ದೀನಿ,
ಇಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. They are all West Bengal Bihar residents. ನೇ ವಿಲ್ ಕಂಡಕ್ಟ್ ಅ ಡ್ರೈವ್ ಕಿ ಇಲ್ಲಿ ಹೊರ ರಾಜ್ಯದಿಂದ ಯಾರು ಬಂದಿದ್ದಾರೆ. ಇಟ್ಸ್ ಅ ಲೇಬೋರಿಯಸ್ ಎಕ್ಸರ್ಸೈಸ್ ಬಿಕಾಸ್ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮಲ್ಲಿ ಆ್ಯಂಡ್ ಎಲ್ಲ ರಾಜ್ಯದಿಂದ ಎಲ್ಲರೂ ಬರ್ತಾರೆ. ಸೊ ಬಟ್ ವಿಲ್ ಡೆಫಿನೆಟ್ಲಿ ಬರೋ ದಿನಗಳಲ್ಲಿ ಈ ಥರ ಬೇರೆ ಏನಾದರೂ ಕಾಲ್ ಸೆಂಟರ್ ಇನ್ನೂ ಇದೆಯಾ ನಮ್ಮಲ್ಲಿ, ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಇಟ್ ಈಸ್ ಜಸ್ಟ್ ವಿ ಹ್ಯಾವ್ ಗಾಟ್ ವಾಟ್ ಬೆಳಗ್ಗೆ 6 ಗಂಟೆಯಿಂದ ಈಗ 2 ಗಂಟೆ ವಿ ಹ್ಯಾವ್ ಗಾಟ್ ಓನ್ಲಿ 8 hours ಇಷ್ಟು ಮಾಹಿತಿ ನಮಗೆ ಈಗ ಸಿಕ್ಕಿದೆ. ಬರೋ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದು ನಾನು ನಮ್ಮ ಮಾನ್ಯ ಡಿ ಜಿ ಅವರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. CID ವತಿಯಿಂದ ನಮಗೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಟೀಮ್ ಕೂಡ ಕೊಡಿ. ಇದರಲ್ಲಿ ಇಂಟರ್ಪೋಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮದು CID ನೋಡಲ್ ಏಜೆನ್ಸಿ ಇದೆ, ಅವರ ಮುಖಾಂತರ ನಾವು CBI ಮತ್ತು ಇಂಟರ್ಪೋಲ್ಗೆ ಕೂಡ ಈ ವಿಕ್ಟಿಮ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. BNSSನಲ್ಲಿ ಈಗ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಕೂಡ ನಾವು ಸ್ಟೇಟ್ಮೆಂಟ್ ತಗೋಬಹುದು. ಸೊ ಈ ಕಾಲ್ ಸೆಂಟರಿಂದ ಯಾರಿಗೆ ಮೋಸ ಆಗಿದೆ ಆ ವಿಕ್ಟಿಮ್ಗೆ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೊಂಡು ವಿಲ್ ಮೇಕ್ ಇಟ್ ಆಸ್ ಅ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್. ಅಮೆರಿಕದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿ ಅಲ್ಲಿಯವರು ನಿಮಗೆ ಏನಾದರೂ ಸಂಪರ್ಕ ಮಾಡಿ? ಇಲ್ಲ ಇಲ್ಲ, ವಿಲ್ ಹ್ಯಾವ್ ಟು ಚೆಕ್. ಸೋ ಫಾರ್ ತೋ ಇಲ್ಲ. ಹಾಂ, ಇದು ಇವರ ಸಂಬಳದಲ್ಲಿ ಇದು ಆಫರ್ ಇತ್ತು, ನಿಮಗೆ ಅಕೊಮೊಡೇಷನ್ ಮಾಡಿಕೊಡ್ತೀವಿ ಮತ್ತು ಊಟ ಕೂಡ ಫ್ರೀ ಕೊಡ್ತೀವಿ ಅಂತ. ಅಲ್ಲಿ ಸುತ್ತಮುತ್ತಲು ಏರಿಯಾನಲ್ಲಿ ಇದ್ದಾರೆ. ಹಾಂ, ಅದು ಕೂಡ ನಾವು ಇದರಲ್ಲಿ ಇಟ್ಸ್ ಪಾರ್ಟ್ ಆಫ್ ದ ನೀವು ಪ್ರಾಪರ್ ಅಮೆರಿಕನ್ ರೆಸಿಡೆಂಟ್ಸ್. ಅಲ್ಲಿ ಕಾಲ್ ರೆಕಾರ್ಡ್ ಕೂಡ ಇದೆ, ಆ ಲ್ಯಾಪ್ಟಾಪ್ಸ್ನಲ್ಲಿ ಅವ್ರ ಪ್ರಾಪರ್ ಕಾಲ್ ರೆಕಾರ್ಡ್ ಕೂಡ ಇದೆ. ವಿ ಕ್ಯಾನ್ ಮೇಕ್ ಇಟ್ ಔಟ್ ಆಕ್ಸೆಂಟ್ ಇಂದ. ಅವರು ನಮ್ಮವರು ಇಲ್ಲ, ಅವರು ಅಮೆರಿಕನ್ಸೇ ಟಾರ್ಗೆಟ್ ಮಾಡ್ತಾರೆ. ಹಾಂ ಹಾಂ, ಮಾರ್ಚ್ ನಮಗೆ ಏನು ರೆಕಾರ್ಡ್ ಸಿಕ್ಕಿದೆ, ಇವರಿಗೆ ಸಂಬಳ ಮಾರ್ಚ್ ತಿಂಗಳಿಂದ ಆಗಿದೆ. ಸೊ ಅವ್ರ ಪ್ರಿಲಿಮಿನರಿ ಕೇಸಸ್ ದೇ ಆರ್ ವರ್ಕಿಂಗ್ ದೇರ್ ಫ್ರಮ್ ಮಾರ್ಚ್. ಅದೇ ಹೇಳ್ತಾ ಇದ್ದೀನಿ, ಇದು ಇಂಟರ್ನ್ಯಾಷನಲ್ ಇದೆ. ಕೆಲವು ಸಲ ಈ ಡೇಟಾ ಲೀಕ್ ಆಗುತ್ತೆ, ಡಾರ್ಕ್ ನೆಟ್ನಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಮದು ಬ್ಯಾಂಕಿಂಗ್ ಡೇಟಾ, ಅಥವಾ ಅಲ್ಲಿ ಇರುವುದು ಕ್ರಿಮಿನಲ್ಸ್ ಇಲ್ಲಿದು ಗ್ಯಾಂಗ್ಗೆ ಕೂಡ ಆಪರೇಟ್ ಮಾಡ್ತಾರೆ. 2 ಮೋಡಸ್ ಇದೆ, ಅಲ್ಲಿದು ಈ ಕ್ರಿಮಿನಲ್ಸ್ ಮತ್ತು ಹವಾಲ ಕೂಡ ಆಗುತ್ತೆ. ಈ ಪೇಮೆಂಟ್ ಅಲ್ಲಿ ಹೋಗುತ್ತೆ, ಅವರು ಹವಾಲ ಮುಖಾಂತರ ದುಡ್ಡು ಇಲ್ಲಿ ಕಳಿಸ್ತಾರೆ. ಸೊ ಇಟ್ಸ್ ಅ ಬಿಗ್ ಕೇಸ್. ನಾವು CID ಕೂಡ ಇದರಲ್ಲಿ ನಮ್ಮ DG ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಚೆಕ್ ಮಾಡ್ತೀವಿ. 2 ತಿಂಗಳ ಮುಂಚೆ ಒಂದು ವೆಸ್ಟ್ ಬೆಂಗಾಲ್ದು ಟೀಮ್ ಯಾರು ಸೈಬರ್ ಕ್ರಿಮಿನಲ್ಗೆ ಅರೆಸ್ಟ್ ಮಾಡೋಕ್ಕೆ ಬಂದಿದ್ರು. ಆವಾಗ ನಮಗೆ ಬಹಳ ಬೇಜಾರಾಗಿತ್ತು, ನಮ್ಮ ಊರಲ್ಲಿ ಸೈಬರ್ ಕ್ರಿಮಿನಲ್ ಇದ್ದಾರೆ ನಮಗೆ ಗೊತ್ತಿಲ್ಲ ಅಂತ. ಸೊ ಐ ಥಿಂಕ್ ವಿ ಡಿಡ್ ಸಮ್ ಜಸ್ಟಿಸ್ ಟು ದಟ್ ಥಿಂಗ್. ಇಲ್ಲಿ 33ಗೆ ನಾವು ಹಿಡ್ಕೊಂಡಿದ್ದೀವಿ. ಯಂಗ್ ಇದ್ದಾರೆ, ಮೋಸ್ಟ್ಲಿ ಯಂಗ್. ಈ ಮಾರ್ಚ್ ಎಂಟು ತಿಂಗಳ ಫ್ರಾಡ್ ಮಾಡಿದ್ದಾರೆ. ಥೌಸಂಡ್ ಆಫ್ ಪೀಪಲ್ ಆರ್ ಇನ್ವಾಲ್ವ್ಡ್. ಅದು ನೋಡಿದರೆ ಅದು ಆಫೀಸ್ ತರ ಕಾಣುತ್ತೆ. ಐ ಶೇರ್ ದ ವಿಡಿಯೋ. ಅದು ನೋಡಿದರೆ ಇಟ್ ಲುಕ್ಸ್ ಲೈಕ್ ಅನ್ ಆಫೀಸ್. ವಿಲ್ ಇಂಪ್ರೂವ್ ಅವರ್ ಇಂಟೆಲಿಜೆನ್ಸ್ ಮೆಕ್ಯಾನಿಸಮ್. ಹಾಂ, ಈಗ ಫಸ್ಟ್ ಈಗ ಏನೇನು ಇಂಟ್ರೋಗೇಷನ್ ಆಗಿದೆ, ಮೋಸ್ಟ್ಲಿ ಅಮೆರಿಕನ್ಸ್ ಫಾರ್ ದ ಟಾರ್ಗೆಟ್. ಇಲ್ಲ, ಕನ್ನಡಿಗರು ಇಲ್ಲ. ಈಗ 3 ದಿನದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಸಿಬ್ಬಂದಿಗಳು. ಹೌದೌದು, ರಿವಾರ್ಡ್ ನಾವು ಕೊಡ್ತೀವಿ. ಈಗ ಬೆಳಗಾಂನಲ್ಲಿ ಎಷ್ಟು ದಿವಸದಿಂದ ಇವರು ಆಪರೇಟ್ ಮಾಡ್ತಾ ಇದ್ದೀವಿ? ಮಾರ್ಚ್ ಹೌದೌದು, ಈಗಲೇ ಕೊಡ್ತೀನಿ. ಹಾಂ, ಸೆಕೆಂಡ್. ಅವರಿಂದ ನಾವು ಸಹಾಯ ಕೇಳಿದ್ದೀವಿ. ಹೌದೌದು, ಬಟ್ ಇದು ಈಗ ಕಂಟಿನ್ಯೂಸ್ಲಿ ನಾವು ಫುಲ್ ಇಮೇಜಿಂಗ್ ಮಾಡಿಕೊಂಡು ಅನಾಲಿಸಿಸ್ ಮಾಡಬೇಕಾಗಿದೆ. ವಿ ನೀಡ್ ಒನ್ ಡೆಡಿಕೇಟೆಡ್ ಟೆಕ್ನಿಕಲ್ ಟೀಮ್. ಈಗ ಮಾನ್ಯ DG ಅವರು ಏನು ನಿರ್ದೇಶನ ನೀಡ್ತಾರೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಹಾಂ, ಅದು ಫುಲ್ ಶೇರ್ ಮಾಡ್ತೀವಿ. ಅದು ಈಗ ಎಲ್ಲ ತನಿಖೆ ಮಾಡ್ತಾರೆ ಇವರು. ಎಂಟು ಗಂಟೆ ಆಗಿದೆ ಅನ್ನ. ಸರ್ವೋದಯ ಕಾಲೋನಿನಲ್ಲಿ
ಕೆಲವು ವಾರ ಮುಂಚೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು. ಅದರ ಮುಂಚೆ ಕೂಡ APMC ಮತ್ತು ಕಡೆ ಬಾಜಾರ್ನಲ್ಲಿ ಕೂಡ ಚೈನ್ ಸ್ನ್ಯಾಚಿಂಗ್ ಆಗಿತ್ತು. ಅದು ನಾವು ಯಾವಾಗಲೂ ಬಹಳ ಸೀರಿಯಸ್ ಆಗಿ ಅಂತ ಆಫೆನ್ಸ್ ತಿಳ್ಕೊತೀವಿ. ನಮ್ಮ ತಿಲಕ್ವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು PSI ಶ್ರೀ ವಿಶ್ವನಾಥ್ ಮತ್ತು ಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿ ಶ್ರೀ ಮಹೇಶ್ ಪಾಟೀಲ್, ಕರ್ಲಿಂಗನಾವರ್, ಲಾಡ್ಜಿ ಸಾಬ್ ಮತ್ತು ನಾಗೇಂದ್ರ, ಸತೀಶ್ ಇವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. CCTV ಮುಖಾಂತರ ಅವರು ಬ್ಯಾಕ್ ಟ್ರೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ನಮಗೆ ಗೊತ್ತಾಗಿದೆ ಇದು ಹುಬ್ಳಿಗೆ, ಈ ಆರೋಪಿ ಹುಬ್ಳಿ ಕಡೆ ಹೋಗಿದ್ದಾರೆ ಅಂತ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಇವರು ಹರೇನಿ ಶಿಕಾರಿ 19 ವರ್ಷ ಈ ಇಬ್ಬರು ಆರೋಪಿಗಳಿಗೆ ದಸ್ತಗಿರಿ ಮಾಡಿದ್ದಾರೆ. ಈ ಆರೋಪಿಗಳು ನಮ್ಮದು ತಿಲಕ್ವಾಡಿದು ಒಂದು, APMCದು ಒಂದು, ಕಡೆ ಬಾಜಾರ್ದು ಒಂದು ಮತ್ತು ಮಡಗಾಂವ್ ಪೊಲೀಸ್ ಸ್ಟೇಷನ್ ಗೋವಾ ಅಲ್ಲಿ 2 ಚೈನ್ ಸ್ನ್ಯಾಚಿಂಗ್ ಮಾಡಿದರು. ಒಟ್ಟು 5 ಚೈನ್ ಸ್ನ್ಯಾಚಿಂಗ್ ನಮ್ಮದು ಪತ್ತೆ ಆಗಿದೆ. ಇಲ್ಲಿ 80.36 ಗ್ರಾಮ್ದು ಚಿನ್ನಾಭರಣಗಳು ನಮಗೆ ಸಿಕ್ಕಿದೆ. 2 ಬೈಕ್ ಆಫೆನ್ಸ್ನಲ್ಲಿ ಇವರು ಏನು ಬಳಸಿದ್ದಾರೆ ಅದು ಕೂಡ ಸಿಕ್ಕಿದೆ. ಒಟ್ಟು 10 ಲಕ್ಷದ ಪ್ರಾಪರ್ಟಿ ನಮ್ಮ ಅಧಿಕಾರಿಗಳು ಇದರಲ್ಲಿ ಸೀಸ್ ಮಾಡಿದ್ದಾರೆ. ಚೈನ್ ಸ್ನ್ಯಾಚಿಂಗಿಂದ ನಮ್ಮ ಮಹಿಳೆಯರಲ್ಲಿ ಬಹಳ ಅದು ಭಯ ಆಗುತ್ತೆ. ಅವರು ಮಾರ್ನಿಂಗ್ ವಾಕ್ಗೆ ಹೋಗ್ತಾರೆ. ಅದು ಸೊ ಅದು ಬಹಳ ಆಫೆನ್ಸ್ಗೆ ನಾವು ಬಹಳ ಗಾಂಭೀರ್ಯದಿಂದ ತಗೊಳ್ತೀವಿ. ಮತ್ತು ಇದು ಅರೆಸ್ಟ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ನಾವು ರಿವಾರ್ಡ್ ಘೋಷಣೆ ಮಾಡ್ತೀವಿ. 2ನೇ ತಾರೀಕು 3ನೇ ಬೈಟ್. ನವೆಂಬರ್ಗೆ ನಮ್ಮ ಮಹಾಂತೇಶ್ ನಗರದಲ್ಲಿ ಒಂದು ಕಾರ್ ಕಳ್ಳತನ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಲೈವ್ ಕಳ್ಳತನ ರೆಕಾರ್ಡ್ ಆಗಿತ್ತು. ದಟ್ ಬಿಕೇಮ್ ವೆರಿ ವೈರಲ್. ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು ಮಾಳಮಾರುತಿದು ತಂಡ PSI ಹೊನ್ನಪ್ಪ ತಲ್ವಾರ್ ಮತ್ತು ಶ್ರೀ ಮೋಹಿತೆ ಮತ್ತು ಸಿಬ್ಬಂದಿಯವರು ಶ್ರೀ ಬಸ್ತವಾಡ್, ಶ್ರೀ ಗೌರಾಣಿ, ಶ್ರೀ ಚಿನ್ನಪ್ಪ ಗೌಡ, ಶ್ರೀ ಚಿಗರಿ, ಶ್ರೀ ಮಹೇಶ್, ಶ್ರೀ ಮಲ್ಲಿಕಾರ್ಜುನ್ ಈ ಎಲ್ಲ ಸಿಬ್ಬಂದಿ ನಮ್ಮದು ಟೆಕ್ನಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಮಾಡಿದ್ದಾರೆ. ಮತ್ತು ಈ ಕ್ರೇಟಾ ಕಾರ್ ಏನಿತ್ತು ಅದನ್ನು ಹೈದರಾಬಾದ್ಗೆ ಹೋಗಿ ಅದು ಪತ್ತೆ ಮಾಡಿದ್ದಾರೆ. ಈ 7.75 ಲಕ್ಷದ ಕಾರ್ ಈ ಮಾಳಮಾರುತಿನಲ್ಲಿ ಜಪ್ತ ಆಗಿದೆ. ಸೊ ಒಳ್ಳೆ ಇವರು ರಿಕವರಿ ಮಾಡಿದ್ದಾರೆ. ಮತ್ತು ಈ ಆರೋಪಿಗಳಿಂದ ಇದರಲ್ಲಿ ಇಬ್ಬರು ವೀರ ದುರ್ಗಾ ಪ್ರಸಾದ್ ಇವನು ಆಂಧ್ರ ಪ್ರದೇಶ ಆರೋಪಿ ಇದ್ದಾನೆ. ಇವನು ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ. ಈಗ ಇವನಿಂದ ನಾವು ಹೆಚ್ಚಿನ ಕಾರ್ ಎಲ್ಲೆಲ್ಲಿ ಇನ್ನೂ ನಮ್ಮದು ಕೇಸಸ್ ಪತ್ತೆ ಆಗಿಲ್ಲ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. 4ನೇದು ಹೌದೌದು ಅಲಾಮ್ ಇದೆ ಬಹುಶಃ ಅದು. ಯಾಕಂದ್ರೆ ಎಲ್ಲ ನಾವು ಪೈಲಟ್ ಫ್ಲೈಟ್ ಮೋಡಲ್ಲಿ ಹಾಕ್ತೀವಿ. ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಸಂಚಲನ ಇಂಪ್ರೂವ್ ಮಾಡುವ ವಿಚಾರದಲ್ಲಿ ನಾವು ಒಂದು ಪಬ್ಲಿಕ್ಗೆ ಒಂದು ಅಪೀಲ್ ಮಾಡಿದ್ದೀವಿ. ಎಲ್ಲೂ ನಿಮಗೆ ಹಾಳಾಗಿದ್ದ ಕಾರ್ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ನೋಡಿದರೆ ದಯವಿಟ್ಟು ನಮಗೆ ಅದು ಮಾಹಿತಿ ಕೊಡಿ. ನಾವು ಅದನ್ನು ತಗೊಂಡು ನಮ್ಮ ಗ್ರೌಂಡಲ್ಲಿ ಇಡ್ತೀವಿ. ಸೊ ಇನ್ನೂವರೆಗೆ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ನಮ್ಮ DCP ಶ್ರೀ ನಿರಂಜನ್ ಮತ್ತು ACP ಟ್ರಾಫಿಕ್ ಶ್ರೀ ಜ್ಯೋತಿಬಾ ನಿಕಮ್ ಇವರ ನೇತೃತ್ವದಲ್ಲಿ ಇನ್ನೂವರೆಗೆ 20 ಕಾರ್ಸ್ಗಳನ್ನು ಶಿಫ್ಟ್ ಮಾಡಿದ್ದಾರೆ. ಅಷ್ಟೇ ರೋಡಿಂದ ಅವರು ಅದನ್ನು ದೂರ ಹಾಕಿದ್ದಾರೆ. ಸೊ ಸ್ಪೆಷಲಿ ಚಿಕ್ಕ ಚಿಕ್ಕ ಬೀದಿನಲ್ಲಿ ಆ ಗಾಡಿಗಳು ಪಾರ್ಕ್ ಇದ್ರೆ ವರ್ಷಾನುಗಟ್ಟಲೆ ಅಲ್ಲೇ ಪಾರ್ಕ್ ಇರುತ್ತೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಕಷ್ಟು ಜನ ಅವ್ರ ಪಾರ್ಕ್ ಯಾವ ರೋಡ್ ಮೇಲೆ ಇತ್ತು ಅದು ಬೇರೆ ಕಡೆ ಹಾಕಿದ್ದಾರೆ. 20 ಕಾರ್ ನಮ್ಮ ಹತ್ರ ಇದೆ. ನಿಮಗೆ ಕೂಡ ನಾನು ಮತ್ತೊಮ್ಮೆ ಸಾರ್ವಜನಿಕರೇ ಒಂದು ಅಪೀಲ್ ಮಾಡ್ತಾ ಇದ್ದೀವಿ. ಈ ಥರ ಯಾವುದೇ ಕಾರ್ ರೋಡ್ ಅಡ್ಡ ಹಾಕ್ತಾ ಇದ್ರೆ ನಮಗೆ ಮಾಹಿತಿ ನೀಡಿ. ನಮ್ಮ ಬೆಳಗಾವಿ ಸಿಟಿ ಪೊಲೀಸ್ .karnataka.gov.in ವೆಬ್ಸೈಟ್ ಇದೆ ಮತ್ತು ನಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ. ಅಲ್ಲಿ ನೀವು ಆ ಮಾಹಿತಿ ನೀಡಿದರೆ ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೋತೀವಿ. ಹಾಂ
ಹಾಂ, ಅವರು ಬಂದರೆ ನಾವು ಪಬ್ಲಿಕ್ ನ್ಯೂಸೆನ್ಸ್ ಫೈನ್ ಹಾಕ್ತೀವಿ ಅವರಿಗೆ, KP Actದು ಮಾಡ್ತೀವಿ. ಸರ್, ಈಗ ಬಹಳಷ್ಟು ಕಡೆಗೆ ಗ್ಯಾರೇಜಸ್ ಇದ್ದಿದ್ದ ಜಾಗದಲ್ಲಿ 2 ವೀಲರ್ಸ್ ಅಂಡ್ ಕಾರ್ಸ್ ಹಾಗೆ ಬಿಟ್ಟಿದ್ದಾರೆ, ಅದು ಮುಗ್ದಂಗೆ ಇಟ್ಟಿದ್ದಾರೆ ಎಲ್ಲ ಕಡೆ. ಅವರಿಗೆ ಕೂಡ ನಾವು ಹೇಳ್ತಾ ಇದ್ದೀವಿ ಕಿ ಜನರಿಗೆ ಮೇನ್ ರೋಡ್ಗೆ ಅಡ್ಡ ಆಗಬಾರ್ದು, ಆ ಥರ ಪಾರ್ಕ್ ಮಾಡಿ. ಹೀಗಾಗಿ ನಮ್ಮ ಕಾರ್ತಿ ರೋಡ್ ನೋಡಿದ್ರೆ ಆಮೇಲೆ ನಮ್ಮ DC ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಗಳು ಎಷ್ಟು ತಿಂಗಳಿಗೊಂದು ಒಂದು ಸ್ಪಾಟ್ ಅಲ್ಲಿ ನಿಂತವೆ. ದಯವಿಟ್ಟು ಫೋಟೋ ಕಳಿಸಿ, ವಿಲ್ ಟೇಕ್ ಆಕ್ಷನ್. ನಾವು ಕೂಡ ಪತ್ತೆ ಮಾಡ್ತೀವಿ, ಬಟ್ ನೀವು ಫೋಟೋ ಬಂದರೆ ಖಚಿತ ಆಗುತ್ತೆ ಇದು ಭಾಳ ದಿನದಿಂದ ಇದೆ ಅಂತ. ಅದರ ಜೊತೆಗೆ ಇದು ಸೈಲೆನ್ಸರ್ ಮಾಡಿಫೈ ಮಾಡ್ತಾರೆ, ಬೂಮ್ ಸೌಂಡ್ ಮಾಡಿಕೊಂಡು ಭಾಳ ಇರಿಟೇಷನ್ ಮಾಡ್ತಾರೆ ಎಲ್ರಿಗೆ. ಅಂಥವ್ರಿಗೆ ಮೇಲೆ ಕೂಡ ನಮ್ಮ ಟ್ರಾಫಿಕ್ ಟೀಮ್ ಒಂದು ಒಳ್ಳೆಯ ಕ್ರಮ ತಗೊಂಡಿದ್ದಾರೆ. 157 ಗಾಡಿಗಳದ್ದು ಸೈಲೆನ್ಸರ್ ಇವರು ಸೀಸ್ ಮಾಡಿಕೊಂಡು ಎಷ್ಟು ಫೈನ್ ಹಾಕಿದ್ದೀವಿ ನಾವು ಅವರಿಗೆ, ಅವರಿಗೆ ದೊಡ್ಡ ಅಮೌಂಟ್ದು ಫೈನ್ ಕೂಡ ಹಾಕಿದ್ದೀವಿ. ಮತ್ತು ಈ 147 ಸೈಲೆನ್ಸರ್ ಜಪ್ತಿ ಮಾಡಿಕೊಂಡು ಡಿಸ್ಟ್ರಾಯ್ ಮಾಡಲಾಗಿದೆ. ಅವರಿಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಅಂದರೆ ಅವ್ರ ಹತ್ರ ಪವರ್ ಬೈಕ್ ಇದೆ, ಪೊಲೀಸ್ ನಮಗೆ ಹಿಡ್ಕೊಳ್ಳಲ್ಲ. ಬಟ್ ನಾವು ಬಹಳ ಸಿಂಪಲ್ ಫಾರ್ಮುಲಾ ಬಳಸ್ತಾ ಇದ್ದೀವಿ. ರನ್ನಿಂಗ್ನಲ್ಲಿ ನಾವು ಅವರಿಗೆ ಹಿಡ್ಕೊತಾನೆ ಇಲ್ಲ. ಎಲ್ಲಿ ಅವರು ನಿಲ್ಲಬೇಕು, ಎಲ್ಲಿ ಅವರು ಪಾರ್ಕ್ ಮಾಡಬೇಕು, ಸ್ಕೂಲ್ ಕಾಲೇಜ್ ಮಾರ್ಕೆಟ್ಗೆ ಹೋಗಲೇಬೇಕು. ನಮ್ಮ ಜೊತೆಗೆ ಒಂದು ಮೆಕ್ಯಾನಿಕ್ಗೆ ಇಟ್ಕೊಳ್ತಾ ಇದ್ದೀವಿ. ಅವನು ಸೈಲೆನ್ಸರ್ ಎಕ್ಸ್ಪರ್ಟ್ ಇರ್ತಾನೆ, ಅವನು ತೋರಿಸ್ತಾನೆ ಸರ್ ಇದು ಸೈಲೆನ್ಸರ್ ಇದೆ ಅಂತ, ರೈಟ್, ಮಾಡಿಫೈಡ್ ಗಾಡಿ ಇದೆ ಅಂತ. ಸೊ ಬರೋ ದಿನಗಳಲ್ಲಿ ಈ 157 ಗುಡ್ ನಂಬರ್, ನಮ್ಮ 1000 ನಾವು ಗುರಿ ಇಟ್ಟಿದ್ದೀವಿ. ಈ ಥರ ಪಬ್ಲಿಕ್ ನ್ಯೂಸೆನ್ಸ್ ಮಾಡೋದು ಗಾಡಿಗಳು ಏನಿದೆ ಅವ್ರದ್ದು ಸೈಲೆನ್ಸರ್ ಇಟ್ಕೊಂಡು ಅವ್ರ ಮಾಲೀಕರಿಗೆ ನಾವು ಖಂಡಿತವಾಗಿ ಫೈನ್ ಹಾಕ್ತೀವಿ. ಈಗ ಟ್ರಾಫಿಕ್ ಬೈಕ್ ಎಲ್ಲ ಹಿಡಿಯೋದು ನಿಲ್ಸಿದ್ಮೇಲೆ ನಂಬರ್ ಪ್ಲೇಟ್ ತೆಗೆದು ಓಡಾಡೋ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಅದು ಕೂಡ ಈಗ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಾವು ಎಲ್ಲ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್, ನಮ್ಮದು ಟ್ರಾಫಿಕ್ ಸ್ಟೇಷನ್ ಸೇರಿಕೊಂಡು ಒಂದು ಡ್ರೈವ್ ಮಾಡ್ತೀವಿ. ಅದು ಒಂದು ನ್ಯೂಸೆನ್ಸ್ ಇದೆ. ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಚಳಿಗಾಲ ಶುರು ಆಗಿಬಿಟ್ಟಿದೆ. ಸೊ ಸಾಕಷ್ಟು ಜನ ಟೈಟ್ ಇರ್ತಾರೆ, ಅವರಿಗೆ ಕೂಡ ನಾವು ಸಂದೇಶ ನೀಡ್ತಾ ಇದ್ದೀವಿ. ನಮ್ಮದು ಡ್ರಂಕ್ ಅಂಡ್ ಡ್ರೈವ್ ಕೂಡ ಶುರು ಆಗ್ತಾ ಇದೆ. ಸಂಜೆ ಟೈಮ್ನಲ್ಲಿ ನಮ್ಮ ಅಧಿಕಾರಿಗಳು ಅದು ಚೆಕಿಂಗ್ ಶುರು ಮಾಡ್ತಾರೆ. ಯಾರು ಡ್ರಂಕ್ ಅಂಡ್ ಡ್ರೈವ್ ಕಂಡು ಬರ್ತಾರೆ ಅವ್ರ ಮೇಲೆ ನಾವು ಖಂಡಿತವಾಗಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕ್ರಮ ತಗೊಳ್ತೀವಿ. ಸರ್, ಈಗ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರೀ ನೋ ಪಾರ್ಕಿಂಗ್ ಬೋರ್ಡ್ಗಳು ಎಷ್ಟೇ ಇರ್ತವೆ, ಎಲ್ಲಾ ಕಡೆನೂ ನೋ ಪಾರ್ಕಿಂಗ್ ಬೋರ್ಡ್ಗಳು ಅಷ್ಟೇ ಕಾಣ್ತವೆ. ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕನ್ನೋದು ಪಾರ್ಕ್ ಪ್ಲೇಸ್ ಐಡೆಂಟಿಫೈ ಮಾಡ್ಬೇಕಲ್ಲ ಸರ್? ಹೌದು, ನಾವು ಕಾರ್ಪೊರೇಷನ್ ನೋ ಪಾರ್ಕಿಂಗ್ ಬೋರ್ಡ್ ಮಾತ್ರ ಕಾಣ್ತವೆ. ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು ಜನ ಅನ್ನುವಂಥದ್ದು, ಪಾರ್ಕಿಂಗ್ ಪ್ಲೇಸ್ ಗಳನ್ನು ಗುರುತಿಸಿ ಐಡೆಂಟಿಫೈ ಮಾಡಿ ಅಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ಗುರುತಿಸಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ. ಹೌದು, ನಾವೀಗ ಕಾರ್ಪೊರೇಷನ್ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ. ಎಲ್ಲೆಲ್ಲಿ ಓಪನ್ ಜಾಗ ಇದೆ ಗುರುತಿಸ್ಕೊಂಡು ಐದರ್ ಫ್ರೀ ಪಾರ್ಕಿಂಗ್ ಆರ್ ಪೇಡ್ ಪಾರ್ಕಿಂಗ್ ಕನ್ವರ್ಟ್ ಮಾಡೋಕ್ಕೆ ನಮ್ಮದು ಪ್ರಯತ್ನ ಜಾರಿ ಇದೆ. ಹಂಗಾಗಿ ಎಲ್ಲ ನೋ ಪಾರ್ಕಿಂಗ್ ಸ್ಪೇಸ್ ಹೌದು, ಅದು ಮೊದಲೇ ಪಾರ್ಕಿಂಗ್ ಮಾಡೋದಂತ 20 ವರ್ಷದಿಂದ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್. ಬಟ್ ಇದೇನು ಮಟೀರಿಯಲ್ ಆಗಿ ಪಾರ್ಕಿಂಗ್ ಸ್ಪೇಸ್ ಇರ್ತದೆ. ಹೌದು, ಈಗ ಎಲ್ಲಿ ನೋಡಿದ್ರು ಏನು ನೋಡ್ತೀವಿ ಕರೆಕ್ಟ್. ಮಲ್ಟಿ ಸ್ಟೋರೇಡ್ ಪಾರ್ಕಿಂಗ್ ಇಸ್ ದ ಸೊಲ್ಯೂಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ. ನೋಡೋಣ, ಅದು ಇದೆ. ಇನ್ನೊಂದು ನಾವು ಸರ್ವೆ ಒಂದು ಮಾಡ್ತಾ ಇದ್ದೀವಿ. ಯಾವ್ಯಾವ ಜಾಗೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇವೆ ಮತ್ತು ಅದರ ಕೆಳಗಡೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಜಾಗ ಇದೆ, ಆದರೆ ಅಲ್ಲಿ ಅಂಗಡಿಗಳು ಹಾಕಿದ್ದಾರೆ ಅವರು. ಆ ಲೆಕ್ಕ ತಗೊಳ್ತಾ ಇದ್ದೀವಿ. ಆಮೇಲೆ ಅವರಿಗೆ ನಾವು ನೋಟಿಸಸ್ ಜಾರಿ ಮಾಡ್ತೀವಿ. ನಿಮಗೆ ಕೂಡ ಈ ಥರ ಜಾಗ ಕಂಡು ಬಂದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅವರ ಓನರ್ಸ್ಗೆ ಆ ನೋಟಿಸ್ ನೀಡಿದ್ದೀವಿ.